ನೀವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಬಟ್ ವ್ಯೂಸ್ ಬರ್ತಿಲ್ಲ ಅಂತ ಬೇಜಾರಾಗ್ತಿದೆಯಾ? ನಾನು ಹೇಳೋ ಥರ ಈ ರೀತಿ ಮಾಡಿ ಕಂಪ್ಲೀಟ್ಲಿ ನಿಮ್ಮ ಚಾನಲ್ ಫಾಸ್ಟಾಗಿ ಗ್ರೋ ಆಗುತ್ತೆ. ಇದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಯೂಟ್ಯೂಬ್ ಆಲ್ಗೋರಿಥಮ್. ಇವತ್ತು ನಾನು ನಿಮಗೆ ಸೊಲ್ಯೂಷನ್ ಹೇಳ್ತಿದ್ದೀನಿ. ಈ ರೀತಿ ನೀವು ಮಾಡಿದರೆ ನಿಮಗೂ ವ್ಯೂಸ್ ಬರುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಗ್ರೋ ಆಗುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಇದರಿಂದ ನಿಮ್ಮ ಚಾನಲ್ ಫಾಸ್ಟಾಗಿ ಗ್ರೋ ಆಗೋದಂತೂ 100%. ಯೂಟ್ಯೂಬ್ ಆಲ್ಗೋರಿಥಮ್ ಅಂದರೆ ಏನು? ಯೂಟ್ಯೂಬ್ ಆಲ್ಗೋರಿಥಮ್ ಅಂತಂದರೆ ನಿಮ್ಮ ವೀಡಿಯೋಸ್ನ ಯಾರು ನೋಡಬೇಕು ಅಂತ ಡಿಸೈಡ್ ಮಾಡೋ ಒಂದು ಸಿಸ್ಟಮ್. ಸೊ ನಿಮ್ಮ ವಿಡಿಯೋ ಬೋರಿಂಗಾಗಿ ಮಾಡಬೇಡಿ. ಇನ್ನು ಫಸ್ಟ್ ಥಿಂಗ್ ಹೇಳ್ಬೇಕಂತಂದರೆ ವಾಚ್ ಟೈಮ್. ನಿಮ್ಮ ವೀಡಿಯೋಸ್ನ ಜನಗಳು ಫುಲ್ ನೋಡಿದರೆ ಆಲ್ಗೋರಿಥಮ್ಗೆ ಸಿಗ್ನಲ್ ಹೋಗುತ್ತೆ. ಸೊ ಆವಾಗ ನಿಮ್ಮ ವಿಡಿಯೋನ ಇನ್ನೂ ಯೂಟ್ಯೂಬ್ ಜಾಸ್ತಿ ಪುಷ್ ಮಾಡುತ್ತೆ, ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಥಿಂಗ್ ಅಂತಂದರೆ ಕ್ಲಿಕ್, ಅಂದರೆ ಟೈಟಲ್ ಮತ್ತು ಥಂಬ್ನೈಲ್. ಟೈಟಲ್ ಅಟ್ರಾಕ್ಟ್ ಆಗಿರಲಿ, ನಿಮಗೆ ಕ್ಯೂರಿಯಾಸಿಟಿ ಬರಬೇಕು, ಜನಗಳಿಗೆ ಕ್ಲಿಕ್ ಮಾಡಿ ನೋಡೋ ಥರ ನೀವು ಟೈಟಲ್ ಹಾಕಬೇಕು. ಎಕ್ಸಾಂಪಲ್, ಈ ವಿಡಿಯೋನ ನೀವು ಮಿಸ್ ಮಾಡಿದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ಈ ಥರ ಹಾಕಿ. ಸೊ ಅವಾಗ ಡೆಫಿನೆಟ್ಲಿ ಜನಗಳು ಕ್ಲಿಕ್ ಮಾಡ್ತಾರೆ, ವ್ಯೂಸ್ ಬರುತ್ತೆ. ಇನ್ನು ಮೇನ್ ಇಂಪಾರ್ಟೆಂಟ್ ಅಂತಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ 1 ಅವರಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ನೀವು ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ. ಸೊ ಅವರಿಗೆ ಹೇಳಿ ನೀವು ವಿಡಿಯೋಸ್ನ ಫುಲ್ ನೋಡೋಕೆ ಹೇಳಿ. ಇದರಿಂದ ಯೂಟ್ಯೂಬ್ಗೆ ಅಂದರೆ ಆಲ್ಗೋರಿಥಮ್ಗೆ ಸಿಗ್ನಲ್ ಹೋಗುತ್ತೆ. ಸೊ ಆವಾಗಲೂ ಅದು ಇನ್ನೂ ಜಾಸ್ತಿ ಪುಷ್ ಮಾಡುತ್ತೆ. ಇನ್ನು ಎಂಗೇಜ್ಮೆಂಟ್, ಲೈಕ್ ಕಮೆಂಟ್ ಶೇರ್. ಸೊ ಲೈಕ್ ಕಮೆಂಟ್ ಶೇರ್ ಬಂದರೆ ಯೂಟ್ಯೂಬ್ ಆಲ್ಗೋರಿಥಮ್ ಇನ್ನೂ ಸ್ವಲ್ಪ ಜಾಸ್ತಿನೇ ಪುಷ್ ಮಾಡುತ್ತೆ. ಸೊ ನೀವು ಆಲ್ವೇಸ್ ಆಸ್ಕ್, ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳಿ. ಸೊ ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ. ಇನ್ನೂ ಇಂಪಾರ್ಟೆಂಟ್ ಅಂತಂದರೆ ರೀಇಂಟೆನ್ಷನ್, ಅಂದರೆ ನಿಮ್ಮ ವೀಡಿಯೋಸ್ನ ಮಿಡಲಲ್ಲಿ ಸ್ಕಿಪ್ ಮಾಡಿದ್ರು ಜನ ಅಂತ ತಿಳ್ಕೊಳ್ಳಿ. ಆವಾಗ ಬ್ಯಾಡ್ ಸಿಗ್ನಲ್ ಹೋಗುತ್ತೆ ಆಲ್ಗೋರಿಥಮ್ಗೆ, ಆವಾಗ ಅಲ್ಲಿಗೆ ನಿಮ್ಮ ವಿಡಿಯೋ ಡೆಡ್ ಆಗುತ್ತೆ, ಅದು ಇನ್ನು ಮುಂದೆ ವ್ಯೂಸ್ ಬರಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ನೀವು ಫಸ್ಟ್ 3 ಸೆಕೆಂಡ್ ಹುಕ್ ಬಳಸಿ, ಅಂದರೆ ಸ್ಟ್ರಾಂಗ್ ಹುಕ್ ಇರಲಿ. 3 ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಆಗಿರಬೇಕು, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಟ್ರೆಂಡಿಂಗ್ ಟಾಪಿಕ್ ಸೆಲೆಕ್ಟ್ ಮಾಡಿ ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಹ್ಯಾಶ್ಟ್ಯಾಗ್ಸ್ ಕರೆಕ್ಟಾಗಿ ಹಾಕಿ, ಮತ್ತು ಫಸ್ಟ್ 3 ಸೆಕೆಂಡ್ ಸ್ಟ್ರಾಂಗ್ ಹುಕ್ ಇರಲಿ. ಟೈಟಲ್ ಮತ್ತು ಥಂಬ್ನೈಲ್ ಅಟ್ರಾಕ್ಟ್ ಆಗಿರಲಿ. ಬಿಗ್ ಬಾಟ್ ಟೆಸ್ಟ್ ಹಾಕಿ, ಮತ್ತು ಮಾಡೋ ಕಂಟೆಂಟ್ ಗುಡ್ ಕಂಟೆಂಟ್ ಆಗಿರಲಿ. ಆವಾಗ ಆಲ್ಗೋರಿಥಮ್ ನಿಮಗೆ ಸಪೋರ್ಟ್ ಮಾಡುತ್ತೆ, ಇನ್ನೂ ಜಾಸ್ತಿ ಜನ ಪುಷ್ ಮಾಡುತ್ತೆ. ಸೊ ಆವಾಗ ನಿಮಗೂ ಜಾಸ್ತಿ ವ್ಯೂಸ್ ಬರುತ್ತೆ. ಸೊ ಇದೆಲ್ಲ ಟ್ರೈ ಮಾಡಿ, 100% ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ಥರ ಇನ್ನೂ ಸೀಕ್ರೆಟ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ.